ಮುಂಗಾರು ಮಳೆ ಸಾಕಷ್ಟು ಸಮಸ್ಯೆಯನ್ನ ತಂದೊಡ್ತಾ ಇದೆ. ಮಳೆ ಬಂತು, ಸಮಸ್ಯೆಯನ್ನೂ ತಂತು. ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಿಂದಾಗಿ ಜನ ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ಭಾರಿ ಮಳೆಗೆ ಒಂದ್ ಕಡೆ ಎರಡು ಕಡೆ ಅಲ್ಲ, ಬಹುತೇಕ ಬೆಂಗಳೂರಿನಲ್ಲಿ ಭಾರಿ ಪ್ರಾಬ್ಲಮ್ಗಳಾಗ್ತಾ ಇದೆ. ಸಂಜಯ್ ನಗರದಲ್ಲಿ ಮರ ಧರಾಶಾಹಿಯಾಗಿದೆ. ಮರ ಬಿದ್ದು ಕೆಲಕಾಲ ಸಂಜಯ್ ನಗರದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಬಹುತೇಕ ಕಡೆ ನೀರಿನಿಂದಾಗಿ ಅವಾಂತರಗಳಾಗ್ತಾ ಇದೆ. ಮಳೆ ಕೇವಲ ಮಳೆ ಆಗದೆ ಸಮಸ್ಯೆಗಳ ರಣಮಳೆಯಾಗಿದೆ ಬೆಂಗಳೂರಿನಲ್ಲಿ. ನೋಡಿ, ಈ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಸಂಜಯ್ ನಗರದಲ್ಲಿ ಮಳೆಯಿಂದಾಗಿ ಮರಗಳು ಬಿದ್ದಿರೋದು, ಪರಿಣಾಮ ಯಾವ ರೀತಿಯ ಸಮಸ್ಯೆಯಲ್ಲಿ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಬೃಹದಾಕಾರದ ಮರ ರೋಡ್ಗೆ ಬಿದ್ದಿದೆ. ಪರಿಣಾಮ ಕೆಲ ಹೊತ್ತು ಟ್ರಾಫಿಕ್ ಜಾಮ್ ಕೂಡ ಅಲ್ಲಿ ಉಂಟಾಗಿತ್ತು. ಈಗ ಸಿಬ್ಬಂದಿಯವರು ಬಂದಿದ್ದಾರೆ, ಮರ ಕಟ್ ಮಾಡಿ ರೋಡ್ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಂಜಯ್ ನಗರದ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಎಂತ ದೊಡ್ಡ ಮರ ಇದೆ, ರಸ್ತೆಗೆ ಬಿದ್ದಿರೋದ್ರಿಂದ ಅಲ್ಲಿ ಈ ರೀತಿ ಸಮಸ್ಯೆ ಆಗಿದೆ. ಇದು ಒಂದು ಕಡೆ ಎರಡು ಕಡೆ ಅಲ್ಲ, ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಮಳೆ ಜೊತೆಗೆ ಸಮಸ್ಯೆಗಳು ಕೂಡ ಬಂದ್ಬಿಡುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಮರಗಳು ಬೀಳುತ್ತೆ, ಅಲ್ಲಲ್ಲಿ ನೀರು ನಿಂತು ಸಮಸ್ಯೆ ಆಗುತ್ತೆ, ಮನೆಗಳಿಗೆ ನೀರು ನುಗ್ಗುತ್ತೆ. ಮಳೆ ನೀರು ರಾಜಕಾಲುವೆಗೆ ಹೋಗುವುದಿಲ್ಲ, ಬದಲಾಗಿ ಮನೆಗಳ ಒಳಗಡೆ ಬರುತ್ತೆ. ಯಾಕಂದ್ರೆ ಆ ರೀತಿಯ ಸಮಸ್ಯೆ ಪರಿಸ್ಥಿತಿ ಈಗ ರಾಜಧಾನಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗುತ್ತೆ. ಇದು ಒಂದಿನ ಒಂದು ವರ್ಷ ಅಲ್ಲವೇ ಅಲ್ಲ, ಮಳೆ ಬಂದಾಗಲೊಮ್ಮೆ ಇದೇ ರೀತಿಯ ಸಮಸ್ಯೆ. ಸಂಜಯ್ ನಗರ್ ಮೇನ್ ರೋಡ್ ಅಲ್ಲಿ ಗಾಳಿಯಿಂದ ಇದು ಮರ ಮೇನ್ ರೋಡ್ ಮೇಲೆ ಬಿದ್ದಿದೆ. ನಾವು ಪಬ್ಲಿಕ್ ಏನ್ ರಿಕ್ವೆಸ್ಟ್ ಮಾಡೋದು ಅಂದ್ರೆ, ನಮಗೆ ಮರ ಕಟ್ ಮಾಡಕ್ಕೆ ಬಿಡ್ತಿಲ್ಲ. ನಮ್ಮೊಬ್ಬರನ್ನ ಬಿಟ್ಬಿಡಿ, ಟ್ರಾಫಿಕ್ ಕ್ಲಿಯರ್ ಮಾಡಬಿಡಿ ಅಂತಾರೆ. ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಕೂತ್ರೆ ಮರನೇ ಕ್ಲಿಯರ್ ಮಾಡೋದಕ್ಕಾಗೋದಿಲ್ಲ. ಪಬ್ಲಿಕ್ ನಾನು ಏನ್ ಇನ್ಸ್ಟ್ರಕ್ಷನ್ಸ್ ಕೊಡೋದು ಅಂದ್ರೆ, ಪೊಲೀಸು ಈ ಮಳೆಗಾಲದಲ್ಲಿ ಏನು ಡೈರೆಕ್ಷನ್ಸ್ ಕೊಡ್ತೀವಿ, ಎಲ್ಲಿ ಡೈವರ್ಷನ್ಸ್ ಹೇಳ್ತೀವಿ, ಅದನ್ನ ಒಬೇ ಮಾಡಬೇಕು. ಅದು ಬಿಟ್ಟು ಅವ್ರ ಸ್ವಾರ್ಥಕ್ಕೆ ನನ್ನ ಗಾಡಿ ಮಾತ್ರ ಬಿಟ್ಬಿಡಿ ಅಂದ್ರೆ ನಾವು ಮರ ಕ್ಲೀನ್ ಮಾಡೋದಂಗೆ? ನಮ್ ಬೆಳಗ್ಗೆಯಿಂದ 1 hour ಇಂದ ಮರ ಕಟ್ ಮಾಡಕ್ಕೆ ಬಿಡ್ತಿಲ್ಲ. ಗಾಡಿಗಳು ಬರ್ತಾನೆ ಇದೆ. ನಾವು ಡೈವರ್ಟ್ ಮಾಡಿದ್ರು ನಮ್ಮ ಇನ್ಸ್ಟ್ರಕ್ಷನ್ಸ್ ನ ಮೀರಿ ನಾವು ಒಬ್ರು ಹೋಗ್ಬಿಡ್ತೀವಿ, ಆಫೀಸ್ ಲೇಟ್ ಆಯ್ತು ಅಂತ ಬರ್ತಿದ್ದಾರೆ. ಸೊ ಎಲ್ಲೆಲ್ಲಿ ನಾವು ಡೈವರ್ಷನ್ಸ್ ಹೇಳ್ತೀವಿ ಅದನ್ನ ಕಡ್ಡಾಯವಾಗಿ ಪಬ್ಲಿಕ್ ಒಬೇ ಮಾಡಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇರೋದು. ಇದು ಬೆಳಗ್ಗೆ 7:00 ಬಿದ್ದಿರೋದು. 7:30 ಟ್ರೈ ಮಾಡ್ತಾ ಇದೀವಿ. ನಾವು ಮತ್ತೆ ಏರ್ ಫೋರ್ಸ್ ನವರು ಇಲ್ಲಿ ಬಂದಿದ್ದಾರೆ. ಆ ಜನ ವೆಹಿಕಲ್ಸ್ ಬರ್ತಾನೆ ಇದಾರೆ, ನಾವು ಡೈವರ್ಟ್ ಮಾಡಿದ್ರು ಕೇಳ್ತಿಲ್ಲ. ಆ ಬಿದಿರ ಮರ ಒಳಗಡೆ ಈ 2 wheelers ಇವರೆಲ್ಲ ಅಡ್ಡ ಬರ್ತಾ ಇದಾರೆ, ಕೆಲಸ ಮಾಡಕ್ ಬಿಡ್ತಿಲ್ಲ. ಈಗ ನಾವು ಫೋರ್ಸಿಬ್ಲಿ ಅವ್ರಿಗೆಲ್ಲ ಡೈವರ್ಷನ್ ಮಾಡಿ ಈಗ ಕೆಲಸ ಶುರು ಮಾಡಿದೀವಿ. ಈ ಕೆಲಸ ಮರಗಳು ಆತರ ಬೀಳೋದಕ್ಕೆ ಕಾರಣನೇ ಮರದ ಬುಡಕ್ಕೆ ನೀರ್ ಹೋಗ್ತಾ ಇಲ್ಲ ಅಂತ, ಆಯ್ತಾ? ಇವಾಗ ಎಲ್ಲೇ ನೋಡಿ ನೀವು, ರೋಡ್ ಸೈಡ್ ನಲ್ಲೂ ಫುಟ್ಪಾತ್ ಮೇಲೆ ನೋಡಿರ್ಬೋದು, ಮರದ ಬುಡದ ಹತ್ರ ಮಣ್ಣಿರಲ್ಲ. ಆ ಮಣ್ಣಿತ್ತು ಅಂತಂದ್ರೆ ಮಳೆ ನೀರ್ ಬಂದಾಗ ಮರ ಅದನ್ನ ನೀರ್ನ ಗ್ರಾಸ್ ಮಾಡುತ್ತೆ. ಇವಾಗ ಸಿಮೆಂಟ್ ಹಾಕಿದಾರೆ, ಕಲ್ಗಳೆಲ್ಲ ಹಾಕಿದಾರಲ್ಲ, ಅದರಿಂದ ನೀರ್ ಸಿಗದೆ ಮರ ಬೆಂಡ್ ಆಗ್ತಾ ಈ ರೀತಿ ಬಿದ್ದೋಗುತ್ತೆ. ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಅವ್ರಿಗೆ ಅವೇರ್ನೆಸ್ ಇಲ್ಲ ಅಂತ ಹೇಳ್ಬೋದು ನಾವು. ಮರ ಬಿದ್ದು ಸಾಯ್ತಿದಾರೆ, ಪ್ಲಸ್ ಹಕ್ಕಿ ಪಕ್ಷಿಗಳಿಗೆಲ್ಲ ಅದ್ರದ್ದು ಗೂಡು ಇರುತ್ತಲ್ವಾ ಪಾಪ. ಅಷ್ಟು ದೊಡ್ಡ ಮರ ನೋಡಿ ಬಿದ್ದೋಗಿದೆ ಅನ್ನೋದಕ್ಕೆ ಒಂದೇ ಕಾರಣ, ಅದಕ್ಕೆ ನೀರ್ ಸಿಗ್ತಾ ಇಲ್ಲ ಅಂತ. ಇಲ್ಲಿ ಅಂತಲ್ಲ, ನೀವ್ ಎಲ್ಲೇ ನೋಡಿ. ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ, ಅದೆಷ್ಟು ದುಡ್ಡು ಖರ್ಚಾಗುತ್ತೋ ನನಗೆ ಗೊತ್ತಿಲ್ಲ, ಅದ್ರ ಸುತ್ತ ಸ್ವಲ್ಪ ಮಣ್ಣು ಜಾಗ ಬಿಟ್ಬಿಡಿ ಅದಕ್ಕೆ ಅಂತ. ಸಿಮೆಂಟ್ ಎಲ್ಲ ಇರಬಾರ್ದು ಅದ್ರ ಬುಡದ ಹತ್ರ. ನಾನ್ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ನಾನು ಇರೋದು ಬನ್ನರ್ಘಟ್ಟ ಅರಕೆರೆ ರೋಡ್ ಅಲ್ಲಿ. ಸೊ ಫ್ರೆಂಡ್ ಮಗಳನ್ನ ಸ್ಕೂಲ್ ಡ್ರಾಪ್. ಮುಂಗಾರು ಮಳೆ ಸಾಕಷ್ಟು ಸಮಸ್ಯೆಯನ್ನ ತಂದೊಡ್ತಾ ಇದೆ. ಮಳೆ ಬಂತು, ಸಮಸ್ಯೆಯನ್ನೂ ತಂತು. ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಿಂದಾಗಿ ಜನ ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ಭಾರಿ ಮಳೆಗೆ ಒಂದ್ ಕಡೆ ಎರಡು ಕಡೆ ಅಲ್ಲ, ಬಹುತೇಕ ಬೆಂಗಳೂರಿನಲ್ಲಿ ಭಾರಿ ಪ್ರಾಬ್ಲಮ್ಗಳಾಗ್ತಾ ಇದೆ. ಸಂಜಯ್ ನಗರದಲ್ಲಿ ಮರ ಧರಾಶಾಹಿಯಾಗಿದೆ. ಮರ ಬಿದ್ದು ಕೆಲಕಾಲ ಸಂಜಯ್ ನಗರದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಬಹುತೇಕ ಕಡೆ ನೀರಿನಿಂದಾಗಿ ಅವಾಂತರಗಳಾಗ್ತಾ ಇದೆ. ಮಳೆ ಕೇವಲ ಮಳೆ ಆಗದೆ ಸಮಸ್ಯೆಗಳ ರಣಮಳೆಯಾಗಿದೆ ಬೆಂಗಳೂರಿನಲ್ಲಿ. ನೋಡಿ, ಈ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಸಂಜಯ್ ನಗರದಲ್ಲಿ ಮಳೆಯಿಂದಾಗಿ ಮರಗಳು ಬಿದ್ದಿರೋದು, ಪರಿಣಾಮ ಯಾವ ರೀತಿಯ ಸಮಸ್ಯೆಯಲ್ಲಿ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಬೃಹದಾಕಾರದ ಮರ ರೋಡ್ಗೆ ಬಿದ್ದಿದೆ. ಪರಿಣಾಮ ಕೆಲ ಹೊತ್ತು ಟ್ರಾಫಿಕ್ ಜಾಮ್ ಕೂಡ ಅಲ್ಲಿ ಉಂಟಾಗಿತ್ತು. ಈಗ ಸಿಬ್ಬಂದಿಯವರು ಬಂದಿದ್ದಾರೆ, ಮರ ಕಟ್ ಮಾಡಿ ರೋಡ್ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಂಜಯ್ ನಗರದ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ.
ಎಂತ ದೊಡ್ಡ ಮರ ಇದೆ, ರಸ್ತೆಗೆ ಬಿದ್ದಿರೋದ್ರಿಂದ ಅಲ್ಲಿ ಈ ರೀತಿ ಸಮಸ್ಯೆ ಆಗಿದೆ. ಇದು ಒಂದು ಕಡೆ ಎರಡು ಕಡೆ ಅಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಮಳೆ ಜೊತೆಗೆ ಸಮಸ್ಯೆಗಳು ಕೂಡ ಬಂದ್ಬಿಡುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಮರಗಳು ಬೀಳುತ್ತೆ, ಅಲ್ಲಲ್ಲಿ ನೀರಿನ ಸಮಸ್ಯೆ ಆಗುತ್ತೆ, ಮನೆಗಳಿಗೆ ನೀರು ನುಗ್ಗುತ್ತೆ, ಮಳೆ ನೀರು ರಾಜಕಾಲುವೆಗೆ ಹೋಗುವುದಿಲ್ಲ, ಬದಲಾಗಿ ಮನೆಗಳ ಒಳಗಡೆ ಬರುತ್ತೆ. ಯಾಕಂದ್ರೆ ಆ ರೀತಿಯ ಸಮಸ್ಯೆ ಪರಿಸ್ಥಿತಿ ಈಗ ರಾಜಧಾನಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗುತ್ತೆ. ಇದು ಒಂದಿನ ಒಂದು ವರ್ಷ ಅಲ್ಲವೇ ಅಲ್ಲ, ಮಳೆ ಬಂದಾಗಲೊಮ್ಮೆ ಇದೇ ರೀತಿಯ ಸಮಸ್ಯೆ. ಸಂಜಯ್ ನಗರ್ ಮೇನ್ ರೋಡ್ ಅಲ್ಲಿ ಗಾಳಿಯಿಂದ ಇದು ಮರ ಮೇನ್ ರೋಡ್ ಮೇಲೆ ಬಿದ್ದಿದೆ. ನಾವು ಪಬ್ಲಿಕ್ ಏನ್ ರಿಕ್ವೆಸ್ಟ್ ಮಾಡೋದಂದ್ರೆ ನಮ್ಗೆ ಮರ ಕಟ್ ಮಾಡಕ್ಕೆ ಬಿಡ್ತಿಲ್ಲ. ನಮ್ಮೊಬ್ಬರನ್ನ ಬಿಟ್ಬಿಡಿ ಟ್ರಾಫಿಕ್ ಕ್ಲಿಯರ್ ಮಾಡಬಿಡಿ ಅಂತಾರೆ. ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಕೂತ್ರೆ ಮರನೇ ಕ್ಲಿಯರ್ ಮಾಡೋದಕ್ಕಾಗೋದಿಲ್ಲ. ಪಬ್ಲಿಕ್ ನಾನು ಏನ್ ಇನ್ಸ್ಟ್ರಕ್ಷನ್ಸ್ ಕೊಡೋದು ಅಂದ್ರೆ, ಪೊಲೀಸು ಈ ಮಳೆಗಾಲದಲ್ಲಿ ಏನು ಡೈರೆಕ್ಷನ್ಸ್ ಕೊಡ್ತೀವಿ, ಎಲ್ಲಿ ಡೈವರ್ಷನ್ಸ್ ಹೇಳ್ತೀವಿ, ಅದನ್ನ ಒಬೇ ಮಾಡಬೇಕು. ಅದು ಬಿಟ್ಟು ಅವ್ರ ಸ್ವಾರ್ಥಕ್ಕೆ ನನ್ನ ಗಾಡಿ ಮಾತ್ರ ಬಿಟ್ಬಿಡಿ ಅಂದ್ರೆ ನಾವು ಮರ ಕ್ಲೀನ್ ಮಾಡೋದಂಗೆ? ನಮ್ ಬೆಳಗ್ಗೆಯಿಂದ 1 hour ಇಂದ ಮರ ಕಟ್ ಮಾಡಕ್ಕೆ ಬಿಡ್ತಿಲ್ಲ. ಗಾಡಿಗಳು ಬರ್ತಾನೆ ಇದೆ. ನಾವು ಡೈವರ್ಟ್ ಮಾಡಿದ್ರು ನಮ್ಮ ಇನ್ಸ್ಟ್ರಕ್ಷನ್ಸ್ ನ ಮೀರಿ ನಾವು ಒಬ್ರು ಹೋಗ್ಬಿಡ್ತೀವಿ, ಆಫೀಸ್ ಲೇಟ್ ಆಯ್ತು ಅಂತ ಬರ್ತಿದ್ದಾರೆ. ಸೊ ಎಲ್ಲೆಲ್ಲಿ ನಾವು ಡೈವರ್ಷನ್ಸ್ ಹೇಳ್ತೀವಿ ಅದನ್ನ ಕಡ್ಡಾಯವಾಗಿ ಪಬ್ಲಿಕ್ ಒಬೇ ಮಾಡಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇರೋದು. ಇದು ಬೆಳಗ್ಗೆ 7:00 ಬಿದ್ದಿರೋದು. 7:30 ಟ್ರೈ ಮಾಡ್ತಾ ಇದೀವಿ ನಾವು, ಮತ್ತೆ ಏರ್ ಫೋರ್ಸ್ ನವರು ಇಲ್ಲಿ ಬಂದಿದ್ದಾರೆ. ಆ ಜನ ವೆಹಿಕಲ್ಸ್ ಬರ್ತಾನೆ ಇದಾರೆ, ನಾವು ಡೈವರ್ಟ್ ಮಾಡಿದ್ರು ಕೇಳ್ತಿಲ್ಲ. ಆ ಬಿದಿರ ಮರ ಒಳಗಡೆ ಈ 2 wheelers ಇವರೆಲ್ಲ ಅಡ್ಡ ಬರ್ತಾ ಇದಾರೆ, ಕೆಲಸ ಮಾಡಕ್ ಬಿಡ್ತಿಲ್ಲ. ಈಗ ನಾವು ಫೋರ್ಸ್ಬ್ಲಿ ಅವ್ರಿಗೆಲ್ಲ ಡೈವರ್ಷನ್ ಮಾಡಿ ಈಗ ಕೆಲಸ ಶುರು ಮಾಡಿದೀವಿ. ಈ ಕೆಲಸ ಮರಗಳು ಆತರ ಬೀಳೋದಕ್ಕೆ ಕಾರಣನೇ ಮರದ ಬುಡಕ್ಕೆ ನೀರ್ ಹೋಗ್ತಾ ಇಲ್ಲ ಅಂತ. ಆಯ್ತಾ, ಇವಾಗ ಎಲ್ಲೇ ನೋಡಿ ನೀವು ರೋಡ್ ಸೈಡ್ ನಲ್ಲೂ ಫುಟ್ಪಾತ್ ಮೇಲೆ ನೋಡಿರ್ಬೋದು, ಮರದ ಬುಡದ ಹತ್ರ ಮಣ್ಣಿರಲ್ಲ. ಆ ಮಣ್ಣಿತ್ತು ಅಂತಂದ್ರೆ ಮಳೆ ನೀರ್ ಬಂದಾಗ ಮರ ಅದನ್ನ ನೀರ್ನ ಗ್ರಾಸ್ ಮಾಡುತ್ತೆ. ಇವಾಗ ಸಿಮೆಂಟ್ ಹಾಕಿದಾರೆ, ಕಲ್ಗಳೆಲ್ಲ ಹಾಕಿದಾರಲ್ಲ, ಅದರಿಂದ ನೀರ್ ಸಿಗದೆ ಮರ ಬೆಂಡ್ ಆಗ್ತಾ ಈ ರೀತಿ ಬಿದ್ದೋಗುತ್ತೆ. ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಅವ್ರಿಗೆ ಅವೇರ್ನೆಸ್ ಇಲ್ಲ ಅಂತ ಹೇಳ್ಬೋದು ನಾವು. ಮರ ಬಿದ್ದು ಸಾಯ್ತಿದಾರೆ, ಪ್ಲಸ್ ಹಕ್ಕಿ ಪಕ್ಷಿಗಳಿಗೆಲ್ಲ ಅದ್ರದ್ದು ಗೂಡಿರುತ್ತಲ್ವಾ ಪಾಪ. ಅಷ್ಟು ದೊಡ್ಡ ಮರ ನೋಡಿ ಬಿದ್ದೋಗಿದೆ ಅನ್ನೋದಕ್ಕೆ ಒಂದೇ ಕಾರಣ, ಅದಕ್ಕೆ ನೀರ್ ಸಿಗ್ತಾ ಇಲ್ಲ ಅಂತ. ಇಲ್ಲಿ ಅಂತಲ್ಲ, ನೀವ್ ಎಲ್ಲೇ ನೋಡಿ. ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ, ಅದೆಷ್ಟು ದುಡ್ಡು ಖರ್ಚಾಗುತ್ತೋ ನನಗೆ ಗೊತ್ತಿಲ್ಲ, ಅದ್ರ ಸುತ್ತ ಸ್ವಲ್ಪ ಮಣ್ಣು ಜಾಗ ಬಿಟ್ಬಿಡಿ ಅದಕ್ಕೆ ಅಂತ. ಸಿಮೆಂಟ್ ಎಲ್ಲ ಇರಬಾರ್ದು ಅದ್ರ ಬುಡದ ಹತ್ರ. ನಾನ್ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ನಾನು ಇರೋದು ಬನ್ನರ್ಘಟ್ಟ ಅರಕೆರೆ ರೋಡ್ ಅಲ್ಲಿ. ಸೊ ಫ್ರೆಂಡ್ ಮಗಳನ್ನ ಸ್ಕೂಲಿಗೆ ಡ್ರಾಪ್. ಮುಂಗಾರು ಮಳೆ ಸಾಕಷ್ಟು ಸಮಸ್ಯೆಯನ್ನ ತಂದೊಡ್ತಾ ಇದೆ. ಮಳೆ ಬಂತು, ಸಮಸ್ಯೆಯನ್ನೂ ತಂತು. ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಿಂದಾಗಿ ಜನ ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ಭಾರಿ ಮಳೆಗೆ ಒಂದ್ ಕಡೆ ಎರಡು ಕಡೆ ಅಲ್ಲ, ಬಹುತೇಕ ಬೆಂಗಳೂರಿನಲ್ಲಿ ಭಾರಿ ಪ್ರಾಬ್ಲಮ್ಗಳಾಗ್ತಾ ಇದೆ. ಸಂಜಯ್ ನಗರದಲ್ಲಿ ಮರ ಧರಾಶಾಹಿಯಾಗಿದೆ. ಮರ ಬಿದ್ದು ಕೆಲಕಾಲ ಸಂಜಯ್ ನಗರದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಬಹುತೇಕ ಕಡೆ ನೀರಿನಿಂದಾಗಿ ಅವಾಂತರಗಳಾಗ್ತಾ ಇದೆ. ಮಳೆ ಕೇವಲ ಮಳೆ ಆಗದೆ ಸಮಸ್ಯೆಗಳ ರಣಮಳೆಯಾಗಿದೆ ಬೆಂಗಳೂರಿನಲ್ಲಿ. ನೋಡಿ, ಈ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಸಂಜಯ್ ನಗರದಲ್ಲಿ ಮಳೆಯಿಂದಾಗಿ ಮರಗಳು ಬಿದ್ದಿರೋದು, ಪರಿಣಾಮ ಯಾವ ರೀತಿಯ ಸಮಸ್ಯೆಯಲ್ಲಿ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಬೃಹದಾಕಾರದ ಮರ ರೋಡ್ಗೆ ಬಿದ್ದಿದೆ. ಪರಿಣಾಮ ಕೆಲ ಹೊತ್ತು ಟ್ರಾಫಿಕ್ ಜಾಮ್ ಕೂಡ ಅಲ್ಲಿ ಉಂಟಾಗಿತ್ತು. ಈಗ ಸಿಬ್ಬಂದಿಯವರು ಬಂದಿದ್ದಾರೆ, ಮರ ಕಟ್ ಮಾಡಿ ರೋಡ್ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಂಜಯ್ ನಗರದ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಎಂತ ದೊಡ್ಡ ಮರ ಇದೆ, ರಸ್ತೆಗೆ ಬಿದ್ದಿರೋದ್ರಿಂದ ಅಲ್ಲಿ ಈ ರೀತಿ ಸಮಸ್ಯೆ ಆಗಿದೆ. ಇದು ಒಂದು ಕಡೆ ಎರಡು ಕಡೆ ಅಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಮಳೆ ಜೊತೆಗೆ ಸಮಸ್ಯೆಗಳು ಕೂಡ ಬಂದ್ಬಿಡುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಮರಗಳು ಬೀಳುತ್ತೆ, ಅಲ್ಲಲ್ಲಿ ನೀರಿನ ಸಮಸ್ಯೆ ಆಗುತ್ತೆ, ಮನೆಗಳಿಗೆ ನೀರು ನುಗ್ಗುತ್ತೆ, ಮಳೆ ನೀರು ರಾಜಕಾಲುವೆಗೆ ಹೋಗುವುದಿಲ್ಲ, ಬದಲಾಗಿ ಮನೆಗಳ ಒಳಗಡೆ ಬರುತ್ತೆ. ಯಾಕಂದ್ರೆ ಆ ರೀತಿಯ ಸಮಸ್ಯೆ ಪರಿಸ್ಥಿತಿ ಈಗ ರಾಜಧಾನಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗುತ್ತೆ. ಇದು ಒಂದಿನ ಒಂದು ವರ್ಷ ಅಲ್ಲವೇ ಅಲ್ಲ, ಮಳೆ ಬಂದಾಗಲೊಮ್ಮೆ ಇದೇ ರೀತಿಯ ಸಮಸ್ಯೆ. ಸಂಜಯ್ ನಗರ್ ಮೇನ್ ರೋಡ್ ಅಲ್ಲಿ ಗಾಳಿಯಿಂದ ಇದು ಮರ ಮೇನ್ ರೋಡ್ ಮೇಲೆ ಬಿದ್ದಿದೆ. ನಾವು ಪಬ್ಲಿಕ್ ಏನ್ ರಿಕ್ವೆಸ್ಟ್ ಮಾಡೋದಂದ್ರೆ ನಮ್ಗೆ ಮರ ಕಟ್ ಮಾಡಕ್ಕೆ ಬಿಡ್ತಿಲ್ಲ.
ನಮ್ಮೊಬ್ಬರನ್ನ ಬಿಟ್ಬಿಡಿ ಟ್ರಾಫಿಕ್ ಕ್ಲಿಯರ್ ಮಾಡ್ಬಿಡಿ ಅಂತಾರೆ. ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಕೂತ್ರೆ ಮರನೇ ಕ್ಲಿಯರ್ ಮಾಡೋದಕ್ಕಾಗೋದಿಲ್ಲ. ಪಬ್ಲಿಕ್ ನಾನು ಏನ್ ಇನ್ಸ್ಟ್ರಕ್ಷನ್ಸ್ ಕೊಡೋದು ಅಂದ್ರೆ, ಪೊಲೀಸು ಈ ಮಳೆಗಾಲದಲ್ಲಿ ಏನು ಡೈರೆಕ್ಷನ್ಸ್ ಕೊಡ್ತೀವಿ, ಎಲ್ಲಿ ಡೈವರ್ಷನ್ಸ್ ಹೇಳ್ತೀವಿ, ಅದನ್ನ ಒಬೇ ಮಾಡಬೇಕು. ಅದು ಬಿಟ್ಟು ಅವ್ರ ಸ್ವಾರ್ಥಕ್ಕೆ ನನ್ನ ಗಾಡಿ ಮಾತ್ರ ಬಿಟ್ಬಿಡಿ ಅಂದ್ರೆ ನಾವು ಮರ ಕ್ಲೀನ್ ಮಾಡೋದಂಗೆ? ನಮ್ ಬೆಳಗ್ಗೆಯಿಂದ 1 hour ಇಂದ ಮರ ಕಟ್ ಮಾಡಕ್ಕೆ ಬಿಡ್ತಿಲ್ಲ, ಗಾಡಿಗಳು ಬರ್ತಾನೆ ಇದೆ. ನಾವು ಡೈವರ್ಟ್ ಮಾಡಿದ್ರು ನಮ್ಮ ಇನ್ಸ್ಟ್ರಕ್ಷನ್ಸ್ ನ ಮೀರಿ ನಾವು ಒಬ್ರು ಹೋಗ್ಬಿಡ್ತೀವಿ, ಆಫೀಸ್ ಲೇಟ್ ಆಯ್ತು ಅಂತ ಬರ್ತಿದ್ದಾರೆ. ಸೊ ಎಲ್ಲೆಲ್ಲಿ ನಾವು ಡೈವರ್ಷನ್ಸ್ ಹೇಳ್ತೀವಿ ಅದನ್ನ ಕಡ್ಡಾಯವಾಗಿ ಪಬ್ಲಿಕ್ ಒಬೇ ಮಾಡ್ಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇರೋದು. ಇದು ಬೆಳಗ್ಗೆ 7:15 ಬಿದ್ದಿರೋದು. 7:15 ಟ್ರೈ ಮಾಡ್ತಾ ಇದೀವಿ ನಾವು, ಮತ್ತೆ ಏರ್ ಫೋರ್ಸ್ ನವರು ಇಲ್ಲಿ ಬಂದಿದ್ದಾರೆ. ಆ ಜನ ವೆಹಿಕಲ್ಸ್ ಬರ್ತಾನೆ ಇದಾರೆ, ನಾವು ಡೈವರ್ಟ್ ಮಾಡಿದ್ರು ಕೇಳ್ತಿಲ್ಲ. ಆ ಬಿದಿರ ಮರ ಒಳಗಡೆ ಈ 2 wheelers ಇವರೆಲ್ಲ ಅಡ್ಡ ಬರ್ತಾ ಇದಾರೆ, ಕೆಲಸ ಮಾಡಕ್ ಬಿಡ್ತಿಲ್ಲ. ಈಗ ನಾವು ಫೋರ್ಸಿಬ್ಲಿ ಅವ್ರಿಗೆಲ್ಲ ಡೈವರ್ಷನ್ ಮಾಡಿ ಈಗ ಕೆಲಸ ಶುರು ಮಾಡಿದೀವಿ. ಈ ಕೆಲಸ ಮರಗಳು ಆತರ ಬೀಳೋದಕ್ಕೆ ಕಾರಣನೇ ಮರದ ಬುಡಕ್ಕೆ ನೀರ್ ಹೋಗ್ತಾ ಇಲ್ಲ ಅಂತ. ಆಯ್ತಾ, ಇವಾಗ ಎಲ್ಲೇ ನೋಡಿ ನೀವು ರೋಡ್ ಸೈಡ್ ನಲ್ಲೂ ಫುಟ್ಪಾತ್ ಮೇಲೆ ನೋಡಿರ್ಬೋದು, ಮರದ ಬುಡದ ಹತ್ರ ಮಣ್ಣಿರಲ್ಲ. ಆ ಮಣ್ಣಿತ್ತು ಅಂತಂದ್ರೆ ಮಳೆ ನೀರ್ ಬಂದಾಗ ಮರ ಅದನ್ನ ನೀರ್ನ ಗ್ರಾಸ್ ಮಾಡುತ್ತೆ. ಇವಾಗ ಸಿಮೆಂಟ್ ಹಾಕಿದಾರೆ, ಕಲ್ಗಳೆಲ್ಲ ಹಾಕಿದಾರಲ್ಲ, ಅದರಿಂದ ನೀರ್ ಸಿಗದೆ ಮರ ಬೆಂಡ್ ಆಗ್ತಾ ಈ ರೀತಿ ಬಿದ್ದೋಗುತ್ತೆ. ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಅವ್ರಿಗೆ ಅವೇರ್ನೆಸ್ ಇಲ್ಲ ಅಂತ ಹೇಳ್ಬೋದು ನಾವು. ಮರ ಬಿದ್ದು ಸಾಯ್ತಿದಾರೆ, ಪ್ಲಸ್ ಹಕ್ಕಿ ಪಕ್ಷಿಗಳಿಗೆಲ್ಲ ಅದ್ರದ್ದು ಗೂಡಿರುತ್ತಲ್ವಾ ಪಾಪ, ಅಷ್ಟು ದೊಡ್ಡ ಮರ ನೋಡಿ ಬಿದ್ದೋಗಿದೆ ಅನ್ನೋದಕ್ಕೆ ಒಂದೇ ಕಾರಣ, ಅದಕ್ಕೆ ನೀರ್ ಸಿಗ್ತಾ ಇಲ್ಲ ಅಂತ. ಇಲ್ಲಿ ಅಂತಲ್ಲ, ನೀವ್ ಎಲ್ಲೇ ನೋಡಿ. ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ, ಅದೆಷ್ಟು ದುಡ್ಡು ಖರ್ಚಾಗುತ್ತೋ ನನಗೆ ಗೊತ್ತಿಲ್ಲ, ಅದ್ರ ಸುತ್ತ ಸ್ವಲ್ಪ ಮಣ್ಣು ಜಾಗ ಬಿಟ್ಬಿಡಿ ಅದಕ್ಕೆ ಅಂತ. ಸಿಮೆಂಟ್ ಎಲ್ಲ ಇರಬಾರ್ದು ಅದ್ರ ಬುಡದ ಹತ್ರ. ನಾನ್ ನನ್ನ ಫ್ರೆಂಡ್ ಮನೆಗ್ ಬಂದಿದ್ದೀನಿ, ನಾನು ಇರೋದು ಬನ್ನರ್ಘಟ್ಟ ಅರಕೆರೆ ರೋಡ್ ಅಲ್ಲಿ.